ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ನಾವು ಹಣ ಉಳಿತಾಯದ ಬಗ್ಗೆ ಯೋಚಿಸಿದ ತಕ್ಷಣ ತಲೆಗೆ ಬರುವ ಮೊದಲ ಹೆಸರು ಫಿಕ್ಸ್ಡ್ ಡಿಪಾಸಿಟ್ ಅಲ್ವಾ? ಆದ್ರೆ ಸ್ವಲ್ಪ ನಿಲ್ಲಿ. ಮಾರುಕಟ್ಟೆಯಲ್ಲಿ ಇದಕ್ಕಿಂತ ಬೆಟರ್ ಆದ, ಅದೂ ಕೂಡ ಗವರ್ಮೆಂಟ್ ಬ್ಯಾಕಿಂಗ್ ಇರೋ ಬೇರೆ ಆಪ್ಷನ್ ಇದೆಯಾ? ಈ ಮೂಲ ಮಾಹಿತಿಯನ್ನಿಟ್ಟುಕೊಂಡು ಇವತ್ತು ನಾವು ಆರ್ಬಿಐ ಫ್ಲೋಟಿಂಗ್ ರೇಟ್ ಬಾಂಡ್ಗಳು ಹಾಗೂ ಎಫ್ಡಿಗಳ ಬಗ್ಗೆ ಒಂದು ಕ್ಲಿಯರ್ ಆದ ನಿಷ್ಪಕ್ಷಪಾತ ವಿಶ್ಲೇಷಣೆ ಮಾಡೋಣ. ಸರಿ, ನೇರವಾಗಿ ಪಾಯಿಂಟ್ಗೆ ಬರೋಣ. ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕ್ ಎಫ್ಡಿ ಬಡ್ಡಿ ದರಗಳು ನೋಡಿದ್ರೆ ಇದೇನಪ್ಪ ಇಷ್ಟು ಕಡಿಮೆ ಆಗ್ತಿದೆ ಅಂತ ಅನಿಸ್ತಿದ್ಯಾ? ಖಂಡಿತ. ಸೇಫ್ ಆಗಿ ಹೂಡಿಕೆ ಮಾಡಿ ಸ್ವಲ್ಪ ಒಳ್ಳೆ ರಿಟರ್ನ್ಸ್ ನಿರೀಕ್ಷೆ ಮಾಡೋರಿಗೆ ಇದು ದೊಡ್ಡ ತಲೆನೋವು. ಆರ್ಥಿಕತೆ ಬದಲಾದಂತೆ ಬರೀ ಒಂದೇ ರೀತಿಯ ಹೂಡಿಕೆ ಮೇಲೆ ಡಿಪೆಂಡ್ ಆಗೋದು ಸ್ವಲ್ಪ ರಿಸ್ಕ್ ಅನಿಸ್ತಿದೆ ಅಲ್ವಾ? ಭಾಗ 1: ಸುರಕ್ಷಿತ ಎಫ್ಡಿ ಪರ್ಯಾಯ, ಆರ್ಬಿಐ ಬಾಂಡ್ನ ಪರಿಚಯ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ ಫ್ಲೋಟಿಂಗ್ ಅಥವಾ ಬದಲಾಗುವ ದರ ಅಂದ್ರೆ ಏನು ಅನ್ನೋದು. ನಾರ್ಮಲ್ ಎಫ್ಡಿಯಲ್ಲಿ ನೀವು ಒಮ್ಮೆ ಹಣ ಇಟ್ರೆ ಆ ಬಡ್ಡಿ ದರ ಲಾಕ್ ಆಗ್ಬಿಡುತ್ತೆ. ಆದರೆ ಫ್ಲೋಟಿಂಗ್ ರೇಟ್ ಹಾಗಿರಲ್ಲ. ಇದು ಮಾರುಕಟ್ಟೆಯ ಏರಿಳಿತಗಳ ಮೇಲೆ ಎಕ್ಸಾಕ್ಟ್ ಆಗಿ ಹೇಳಬೇಕು ಅಂದ್ರೆ ಪ್ರತಿ 6 ತಿಂಗಳಿಗೊಮ್ಮೆ ಬದಲಾಗ್ತಾನೆ ಇರುತ್ತೆ. ಭಾಗ 2: ಫ್ಲೋಟಿಂಗ್ ಬಡ್ಡಿ ಹೇಗೆ ಕೆಲಸ ಮಾಡುತ್ತದೆ, ಬಾಂಡ್ನ ಗಣಿತ. ಇದರ ಕ್ಯಾಲ್ಕುಲೇಷನ್ ತುಂಬಾ ಸಿಂಪಲ್. ಈ ಬಾಂಡ್ನ ಬಡ್ಡಿಯನ್ನ ನೇರವಾಗಿ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಂದ್ರೆ ಎನ್ಎಸ್ಸಿ ದರಕ್ಕೆ ಲಿಂಕ್ ಮಾಡಿರ್ತಾರೆ. ಎನ್ಎಸ್ಸಿ ದರ ಏನಿರುತ್ತೋ ಅದಕ್ಕೆ ಪ್ಲಸ್ 0.35% ಫಿಕ್ಸ್ಡ್ ಪ್ರೀಮಿಯಂ ಸೇರಿಸಿ ಈ ಬಡ್ಡಿಯನ್ನ ಲೆಕ್ಕ ಹಾಕ್ತಾರೆ. ಅಂದ್ರೆ ನಾಳೆ ಎನ್ಎಸ್ಸಿ ಬಡ್ಡಿ ದರ ಹೆಚ್ಚಾದ್ರೆ ಆಟೋಮ್ಯಾಟಿಕ್ ಆಗಿ ಈ ಬಾಂಡಿನ ಬಡ್ಡಿ ದರ ಕೂಡ ಹೆಚ್ಚಾಗುತ್ತೆ. ಇದು ನಿಜಕ್ಕೂ ಒಂದು ಸ್ಮಾರ್ಟ್ ಮೂವ್ ಅಲ್ವಾ? ಮೂಲ ಮಾಹಿತಿಯಲ್ಲಿರೋ ಈ ಒಂದು ಸಾಲು ನೋಡಿ, ಪರಿಸ್ಥಿತಿಯನ್ನ ಎಷ್ಟು ಚೆನ್ನಾಗಿ ವಿವರಿಸುತ್ತೆ. ಎಫ್ಡಿ ಸ್ಥಿರವಾಗಿದೆ, ಆದರೆ ಆರ್ಬಿಐ ಫ್ಲೋಟಿಂಗ್ ಬಾಂಡ್ ಫ್ಲೆಕ್ಸಿಬಲ್ ಆಗಿದೆ. ಇವೆರಡರ ನಡುವಿನ ಅತಿ ದೊಡ್ಡ ಡಿಫರೆನ್ಸ್ ಇದೆ. ನಾಳೆ ಎಕಾನಮಿ ಬೆಳೆದು ಬಡ್ಡಿ ದರಗಳು ಹೆಚ್ಚಾದ್ರೆ ಎಫ್ಡಿ ಮಾಡಿದವರು ಅದೇ ಹಳೆ ದರದಲ್ಲೇ ಉಳ್ಕೋತಾರೆ. ಆದರೆ ಈ ಫ್ಲೋಟಿಂಗ್ ಬಾಂಡ್ ಇರೋರು ಆ ಏರಿದ ಬಡ್ಡಿಯ ಲಾಭವನ್ನ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಭಾಗ 3: ಆರ್ಬಿಐ ಬಾಂಡ್ಗಳು ಮತ್ತು ಎಫ್ಡಿ, ಒಂದು ಅಂತಿಮ ಹೋಲಿಕೆ. ಈಗ ಇವೆರಡನ್ನ ಡೈರೆಕ್ಟಾಗಿ ಕಂಪೇರ್ ಮಾಡಿದ್ರೆ ನಮಗೊಂದು ಇಂಟ್ರೆಸ್ಟಿಂಗ್ ಟ್ರೇಡ್ ಆಫ್ ಕಾಣಿಸ್ತೆ. ಆರ್ಬಿಐ ಬಾಂಡ್ಗಳಲ್ಲಿ ಭಾರತ ಸರ್ಕಾರದ ಗ್ಯಾರಂಟಿ ಇರೋದ್ರಿಂದ ಸೇಫ್ಟಿ ವಿಚಾರದಲ್ಲಿ 100ಕ್ಕೆ 100 ಮಾರ್ಕ್ಸ್, ಜೊತೆಗೆ ಏರ್ತಿರೋ ಬಡ್ಡಿಯ ಲಾಭ. ಆದರೆ ಅವಧಿಗೂ ಮುನ್ನವೇ ಹಣ ವಾಪಸ್ ಬೇಕು ಅಂದ್ರೆ ಬ್ಯಾಂಕ್ ಎಫ್ಡಿಗಳೇ ಬೆಸ್ಟ್. ಎಫ್ಡಿಗಳಲ್ಲಿ ಹಣನ ವಿತ್ಡ್ರಾ ಮಾಡೋದು ತುಂಬಾನೇ ಸುಲಭ. ಭಾಗ 4: ಪ್ರಮುಖ ಲಾಭಗಳು ಮತ್ತು ಅಪಾಯಗಳು, ಇದರ ವಾಸ್ತವ ಸತ್ಯ. ಈ ಬಾಂಡ್ಗಳ ಪ್ಲಸ್ ಪಾಯಿಂಟ್ಸ್ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ, ಸರ್ಕಾರದ ಬ್ಯಾಕಿಂಗ್ ಇರೋದ್ರಿಂದ ಹಣ ಕಳ್ಕೊಳ್ಳೋ ಟೆನ್ಷನ್ ಇಲ್ವೇ ಇಲ್ಲ. ಎರಡನೇದಾಗಿ, ಬಡ್ಡಿದರಗೂ ಮೇಲೇರುತ್ತಿರುವಾಗ ಇದು ಸೂಪರ್ ರಿಟರ್ನ್ಸ್ ಕೊಡುತ್ತೆ. ಇನ್ನು ಹಿರಿಯ ನಾಗರಿಕರಿಗಂತೂ ಇದು ಹೇಳಿ ಮಾಡಿಸಿದ ಹೂಡಿಕೆ. ನಿಯಮಿತವಾಗಿ ಅಂದ್ರೆ ರೆಗ್ಯುಲರ್ ಆಗಿ ಬಡ್ಡಿ ನೇರವಾಗಿ ಬ್ಯಾಂಕ್ ಖಾತೆಗೆ ಬರುತ್ತೆ. ಜೊತೆಗೆ ಶೇರ್ ಮಾರುಕಟ್ಟೆಯ ಆ ಏರಿಳಿತಗಳ ಭಯನೇ ಇರಲ್ಲ. ಆದರೆ ಒಂದು ನಿಮಿಷ, ಎಲ್ಲವೂ ಪಾಸಿಟಿವ್ ಆಗಿರುತ್ತೆ ಅಂತೇನಿಲ್ಲ. ಇದರ ಮಿತಿಗಳ ಬಗ್ಗೆನೂ ನಾವು ವಾಸ್ತವಿಕವಾಗಿ ಯೋಚಿಸಬೇಕು. ಇದರಲ್ಲಿ ಬರೋಬರಿ 7 ವರ್ಷಗಳ ಸ್ಟ್ರಿಕ್ಟ್ ಲಾಕ್-ಇನ್ ಪೀರಿಯಡ್ ಇರುತ್ತೆ. ಅಂದ್ರೆ ನಿಮಗೆ ಸಡನ್ನಾಗಿ ಕ್ಯಾಶ್ ಬೇಕು ಅಂದ್ರೆ ತೆರೆಯೋದು ಕಷ್ಟ. ಲಿಕ್ವಿಡಿಟಿ ತುಂಬಾ ಕಡಿಮೆ. ಅಷ್ಟೇ ಅಲ್ಲ, ಇದರಿಂದ ಬರೋ ಬಡ್ಡಿಗೆ ಪೂರ್ತಿಯಾಗಿ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಹಾಗಾಗಿ 1 ಅಥವಾ 2 ವರ್ಷದ ಶಾರ್ಟ್ ಟರ್ಮ್ ಪ್ಲಾನ್ಸ್ ಇರೋರಿಗೆ ಇದು ಖಂಡಿತ ವರ್ಕೌಟ್ ಆಗಲ್ಲ. ಭಾಗ 5: ಯಾರು ಹೂಡಿಕೆ ಮಾಡಬೇಕು ಮತ್ತು ಅರ್ಜಿ ಸಲ್ಲಿಸುವುದು ಹೇಗೆ, ಅರ್ಹತೆ ಮತ್ತು ಪ್ರಕ್ರಿಯೆ. ಹಾಗಾದ್ರೆ ಇದು ಯಾರಿಗೆ ಬೆಸ್ಟ್? ನೀವು ರಿಸ್ಕ್ ತಗೊಳ್ಳಕ್ಕೆ ಇಷ್ಟಪಡದ, ದೀರ್ಘಕಾಲದವರೆಗೆ ಹಣ ಸೇಫ್ ಆಗಿರಲಿ ಅಂತ ಬಯಸೋ ಹೂಡಿಕೆದಾರರಾಗಿದ್ರೆ ಅಥವಾ ಹಿರಿಯ ನಾಗರಿಕರಾಗಿದ್ರೆ ಇದು ಪರ್ಫೆಕ್ಟ್ ಮ್ಯಾಚ್. ಆದ್ರೆ ಮಾರ್ಕೆಟ್ನಲ್ಲಿ ಫಟಾಫಟ್ ಅಂತ ಅಗ್ರೆಸಿವ್ ಆಗಿ ಲಾಭ ಮಾಡಬೇಕು ಅನ್ನೋ ಶಾರ್ಟ್ ಟರ್ಮ್ ಟ್ರೇಡರ್ಸ್ಗಳಿಗೆ ಇದು ಹೇಳಿ ಮಾಡಿಸಿದ ಜಾಗ ಅಲ್ವೇ ಅಲ್ಲ. ಇದರಲ್ಲಿ ಇನ್ವೆಸ್ಟ್ ಮಾಡೋ ಪ್ರೋಸೆಸ್ ಕೂಡ ತೀರಾ ಸಿಂಪಲ್. 3 ಹೆಜ್ಜೆಗಳು. ಫಸ್ಟ್, SBI, ಯಾವುದಾದ್ರೂ ಒಂದು ನ್ಯಾಷನಲೈಸ್ಡ್ ಬ್ಯಾಂಕ್ ಅಥವಾ ಸೆಲೆಕ್ಟೆಡ್ ಪ್ರೈವೇಟ್ ಬ್ಯಾಂಕ್ಗಳನ್ನು ಅಪ್ರೋಚ್ ಮಾಡಿ. ಸೆಕೆಂಡ್, ನಿಮ್ಮ ಪ್ಯಾನ್ ಕಾರ್ಡ್, ಆಧಾರ್ ಮತ್ತೆ ಬೇಸಿಕ್ KYC ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಳ್ಳಿ. ಲಾಸ್ಟ್ ಸ್ಟೆಪ್, ಡೈರೆಕ್ಟಾಗಿ ಬ್ಯಾಂಕಿಗೆ ಹೋಗಿ ಅಥವಾ ಆನ್ಲೈನ್ ಮೂಲಕ ಸುಲಭವಾಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ. ಅಷ್ಟೇ, ಮುಗೀತು. ಭಾಗ 6: ಅಂತಿಮ ತೀರ್ಮಾನ, ಸರಿಯಾದ ಆಯ್ಕೆಯನ್ನು ಮಾಡುವುದು. ಈ ಇಡೀ ವಿಶ್ಲೇಷಣೆಯನ್ನ ಒಟ್ಟಾರೆ ಸಮರೈಸ್ ಮಾಡೋದಾದ್ರೆ ವಿಷಯ ಇಷ್ಟೇ. ನಿಮ್ಗೆ ಎಮರ್ಜೆನ್ಸಿಗೆ ಫ್ಲೆಕ್ಸಿಬಿಲಿಟಿ ಬೇಕು ಅಂದ್ರೆ ಬ್ಯಾಂಕ್ ಎಫ್ಡಿಗಳು ಬೆಸ್ಟ್. ಆದರೆ ಆರ್ಬಿಐ ಫ್ಲೋಟಿಂಗ್ ಬಾಂಡ್ಗಳು ಬಹುಶಃ ನೋಡಕ್ಕೆ ಅಷ್ಟು ಗ್ಲಾಮರಸ್ ಅನ್ಸದೇ ಇರ್ಬೋದು. ಆದರೆ ದೀರ್ಘಾವಧಿಯಲ್ಲಿ ಸರ್ಕಾರದ ಗ್ಯಾರಂಟಿ ಜೊತೆಗೆ ಏರ್ತಿರೋ ಬಡ್ಡಿದರಗಳ ಲಾಭನೂ ಸಿಗುತ್ತೆ ಅನ್ನೋದು ಒಂದು ಭದ್ರವಾದ ಮತ್ತು ಪ್ರೆಡಿಕ್ಟೇಬಲ್ ಆಪ್ಷನ್. ಸೋರ್ಸ್ ಮಟೀರಿಯಲಲ್ಲಿ ಬರೋ ಒಂದು ಪವರ್ಫುಲ್ ಪಂಚ್ಲೈನ್ ನನಗೆ ತುಂಬಾ ಇಷ್ಟ ಆಯಿತು. ಸ್ಮಾರ್ಟ್ ಹೂಡಿಕೆದಾರರು ಬರೀ ರಿಟರ್ನ್ಸ್ ಹಿಂದೆ ಹೋಗಲ್ಲ, ಅವರು ಸೇಫ್ಟಿಯನ್ನು ಕೂಡ ನೋಡ್ತಾರೆ. ಹೌದಲ್ವಾ? ಒಂದು ಕಂಪ್ಲೀಟ್ ಫೈನಾನ್ಷಿಯಲ್ ಪ್ಲಾನ್ ಅಂದ್ರೆ ಬರೀ ಲಾಭ ಮಾಡೋದಲ್ಲ,
ಕಷ್ಟಪಟ್ಟು ದುಡ್ದ ಬಂಡವಾಳವನ್ನ ಪ್ರೊಟೆಕ್ಟ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಹಾಗಾಗಿ ಈ ವಿಶ್ಲೇಷಣೆಯನ್ನ ಮುಗಿಸೋ ಮುನ್ನ ನಾವೆಲ್ಲರೂ ಕೇಳ್ಕೋಬೇಕಾದ ಒಂದು ದೊಡ್ಡ ಪ್ರಶ್ನೆ ಇಲ್ಲಿದೆ. ತುರ್ತು ನಗದು ಲಭ್ಯತೆ ನೀಡೋ ಕಂಪ್ಲೀಟ್ ಫ್ಲೆಕ್ಸಿಬಿಲಿಟಿ ಬೇಕಾ? ಅಥವಾ ದೀರ್ಘಕಾಲದವರೆಗೆ ಗವರ್ಮೆಂಟ್ ಬ್ಯಾಕಿಂಗ್ ಇರೋ ಫ್ಲೋಟಿಂಗ್ ಸೇಫ್ಟಿ ಬೇಕಾ? ದೀರ್ಘಕಾಲೀನ ಆರ್ಥಿಕ ಗುರಿಗಳಿಗೆ ಇವೆರಡರಲ್ಲಿ ಯಾವುದು ಹೆಚ್ಚು ಮ್ಯಾಚ್ ಆಗುತ್ತೆ? ಇದರ ಬಗ್ಗೆ ಸ್ವಲ್ಪ ಆಳವಾಗಿ ಯೋಚಿಸಿ. ಮಾಹಿತಿಪೂರ್ಣ ನಿರ್ಧಾರ ನಿಮ್ಮದಾಗಿರಲಿ. ಮುಂದಿನ